ವಿದ್ಯಾರ್ಥಿಗಳೇ 1.2 ಅಭ್ಯಾಸ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್ ಅಲ್ಲೊಂದು ಪ್ರಮೇಯ ಬರುತ್ತೆ. ಪ್ರಮೇಯ ಏನ್ ಹೇಳುತ್ತೆ? ಪಿ ಯು ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ ಅದ್ರ ಮೀನಿಂಗ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಆತಂದ್ರ ಪಿ ಎ ಯನ್ನು ಕೂಡ ಭಾಗಿಸುತ್ತದೆ, ಅಂದ್ರೆ ಎ ಡಿವೈಡೆಡ್ ಬೈ ಪಿ ಆಗುತ್ತೆ. ಫಾರ್ ಎಕ್ಸಾಂಪಲ್ 25 ಬೈ ಇದು 25 ತಗೋಕ್ಕಿಂತ ನಾವೇನ್ ತಗೋಣ 5 ಸ್ಕ್ವೇರ್ ಡಿವೈಡೆಡ್ ಬೈ 5 ಆಗುತ್ತೆ. ಇದು 5 ಡಿವೈಡೆಡ್ ಬೈ 5 ಆಗುತ್ತೆ. 5 ಸ್ಕ್ವೇರ್ ಅಂತ ಎಷ್ಟಾಯ್ತು? ದಿಸ್ ಇಸ್ ಈಕ್ವಲ್ ಟು 25 ಬೈ 5 5 ಒಂದ್ಲೆ 5 ಐದ್ಲೆ ಆಗುತ್ತೆ, ಹೌದಾ? ಸೊ ಇದು 5 ಒಂದ್ಲೆ 5 ಒಂದ್ಲೆ ಆಗುತ್ತೆ. ಈ ಪಿ ಎ ಸ್ಕ್ವೇರ್ ಭಾಗಿಸಿದರೆ ಪಿ ಎ ಯನ್ನು ಕೂಡ ಭಾಗಿಸ್ತೈತೆ ಅಂತ ಅರ್ಥ ಇದೆ. ಸಿಂಪಲ್. ಇದ್ರ ಮೇಲೆ ಲೆಕ್ಕ ತಗೊಳ್ಳೋಣ ನಾವು. ಫಸ್ಟ್ ಬಂದ್ಬಿಟ್ಟು ಯಾವ್ದಿದೆ? ಭಾಳ ಸಿಂಪಲ್. ಫಸ್ಟ್ ಒನ್ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಒಂದು ಕೊಟ್ಟಿರೋರು √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೇಳಿ. ನೋಡ್ರಿ, ಫಸ್ಟ್ ಊಹೆ ನಾ ಮೊದ್ಲೇ ಹೇಳ್ಬಿಡ್ತೇನೆ ನಿಮಗ. ಸಮ್ ಬಹಳ ಈಸಿ ಐತಿ, ಬರೀ ಸ್ಟೆಪ್ಸ್ ಅಷ್ಟ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಬಹಳ ಈಸಿ ಆಗುತ್ತೆ. ಊಹೆ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ನಾವು ಒಂದು ಅಸಂಪ್ಷನ್ ಮಾಡ್ಕೊಂತ ಇದೀವಿ. ಊಹೆ ಅಂದ್ರೂ ಒಂದು ಅಸಂಪ್ಷನ್ ಥಿಂಕ್ ಮಾಡ್ತಾ ಇದೀವಿ. ಏನು √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ, ಬಟ್ ನಾವು ಸಾಧಿಸಬೇಕಾಗಿದ್ದೇನು √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಬೇಕು, ಹೌದಾ? ಸೊ ನಾ ಇಲ್ಲೇನ್ ತೊಗೊಂತೀನಿ, √5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡಾಗ √5 ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ, ವೇರ್ ಪಿ ಕ್ಯೂ ಬಿಲಾಂಗ್ಸ್ ಟು ಝಡ್, ಕ್ಯೂ ಈಸ್ ನಾಟ್ ಈಕ್ವಲ್ ಟು 0, ಪಿ ಕ್ಯೂ ಈಸ್ ಈಕ್ವಲ್ ಟು 1. ಈ ಸ್ಟೆಪ್ ಎಲ್ಲರಿಗೂ ಬರೆಯಕ್ ಬರೀತೇವೆ. √5 ಅಂದ್ರೆ ಪಿ ಬೈ ಕ್ಯೂ ಭಾಗಲಬ್ಧ ರೂಪದಲ್ಲಿ ಇಟ್ಕೊಂಡಿವಿ ನಾವು, ಹೌದಾ? ಹಾಗಾದ್ರಿ ಈ ಕ್ಯೂ ಇತ್ತಾಗ ಹೋದ್ರೆ ಕ್ಯೂ √5 ಬೇಡ, ಹಿಂಗ್ ಬರ್ಕೊಳ್ಳಿ. √5 ಕ್ಯೂ ಈಸ್ ಈಕ್ವಲ್ ಟು ಪಿ. ಈ ಕ್ಯೂ ಈ ಸೈಡ್ ಹೋದ್ರೆ ಭಾಗ ಕಡೆ ಇದ್ದಿದ್ದು ಏನಾಯ್ತು? ಗುಣಾಕಾರ ಆಯ್ತು. ಬಲಗಡೆಯಿಂದ ಎಡಗಡೆ ಬಂದ ಅಥವಾ ಎಡಗಡೆಯಿಂದ ಬಲಗಡೆ ಬಂದಾಗ ಗುಣಾಕಾರ ಇದ್ರೆ ಭಾಗಾಕಾರ ಆಗುತ್ತಾ, ಭಾಗಾಕಾರ ಇದ್ರೆ ಗುಣಾಕಾರ ಆಗುತ್ತೆ. ಇಲ್ಲಿ ಎರಡು ಕಡೆ ವರ್ಗ ಮಾಡಲಾಗಿ ಏನ್ ಬರ್ತೀನಿ ಈಗ? ಎರಡೂ ಕಡೆ ವರ್ಗ ಮಾಡಲಾಗಿ. ಹಾಗಾದ್ರೆ ಏನಾಯ್ತು? √5 ಕ್ಯೂ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಎರಡು ಕಡೆ ವರ್ಗ ಮಾಡಿದ್ವಿ, ಸ್ಕ್ವೇರ್ ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ಏನಾಯ್ತು? 5 ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಸ್ಕ್ವೇರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಅಂದ್ರೆ ವರ್ಗ ಮತ್ತು ವರ್ಗಮೂಲ ಏನಾಯ್ತು? ಕ್ಯಾನ್ಸಲ್ ಆಯ್ತು. ಉಳಿತೇನು? 5 ಸ್ಕ್ವೇರ್ ಆಯ್ತು. 5 ಸ್ಕ್ವೇರ್ ಇದ್ದಿದ್ದು 5 ಆಯ್ತು. ಕ್ಯೂ ಸ್ಕ್ವೇರ್ ಇದ್ದಿದ್ದು ಕ್ಯೂ ಸ್ಕ್ವೇರ್ ಆಯ್ತು. ಪಿ ಸ್ಕ್ವೇರ್. ಓಕೆ, ಇಲ್ಲಿ ನೋಡ್ರಿ ಬರಿಬೇಕು. 5 ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ, ಹಾಗೆ 5 ಪಿ ಯನ್ನು ಕೂಡ ಭಾಗಿಸುತ್ತದೆ. ಎದ ಪ್ರಕಾರ? ಪ್ರಮೇಯದ ಪ್ರಕಾರ. ಪ್ರಮೇಯದ ಪ್ರಕಾರ 5 ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ, 5 ಪಿ ಅನ್ನು ಕೂಡ ಭಾಗಿಸುತ್ತದೆ. ಇಲ್ಲ ಆಯ್ತು. ಈಗ ಮುಂದೆ ತಗೊಂತೀರ ಇಲ್ಲಿಂದ ಮುಂದೆ ನೆಕ್ಸ್ಟ್ ಸ್ಟೆಪ್ ನಾ ಹೇಳ್ತೇನೆ ನೋಡಿ. ಪಿ ಈಸ್ ಈಕ್ವಲ್ ಟು 5m ಆಗಿರಲಿ. ಪಿ ಈಸ್ ಈಕ್ವಲ್ ಟು 5m ಆಗಿರಲಿ. ಸೊ ಇಲ್ಲೇನಾಯ್ತು? ನಮ್ಗೆ ಗೊತ್ತು 5 ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಇದೆ. ನೋಡ್ರಿ, 5 ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್. ನಾ ಏನ್ ತಗೋತೀನಿ ಇಲ್ಲಿ? 5 ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು
5m ಹೋಲ್ ಸ್ಕ್ವೇರ್. ಪಿ ಅಂದ್ರೆ 5m ತಗೋಬೇಕು, ಸೊ 5m ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 5q² ಈಸ್ ಈಕ್ವಲ್ ಟು 25m ಸ್ಕ್ವೇರ್. ದೇರ್ ಫೋರ್ ನೋಡ್ರಿ, ಇದನ್ನ ಸ್ವಲ್ಪ ನಾನು ಸೈಡ್ ಬರ್ ತೋರಿಸ್ತೀನಿ. ಈ 5q² ಈಸ್ ಈಕ್ವಲ್ ಟು 25m ಸ್ಕ್ವೇರ್ ಇದೆ. ಈ q² 5/25 ಈಸ್ ಈಕ್ವಲ್ ಟು m ಸ್ಕ್ವೇರ್. ಇದು ಗುಣಾಕಾರ ಇದೆ, ಈ ಸೈಡ್ ಬಂದು ಏನಾಯ್ತು ಭಾಗಾಕಾರ ಆಯ್ತು. ಸೊ 5 1 5 5 ಏನಾಯ್ತು, q²/5 ಈಸ್ ಈಕ್ವಲ್ ಟು m ಸ್ಕ್ವೇರ್. ಎ ಟೈಪ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಬಿಡಿಸೋದು ಬೇಡ, ಇದನ್ನೆಲ್ಲ ನಾವೇನು ಡೈರೆಕ್ಟ್ ಇಷ್ಟ ಮಾಡ್ತಾ ಇದೀವಿ, ಆಯ್ತಾ. ಸೊ ಇಲ್ಲೇನಾಯ್ತು ಇವಾಗ 5, q² ಅನ್ನು ಭಾಗಿಸುತ್ತದೆ. 5 q ಅನ್ನು ಕೂಡ ಭಾಗಿಸುತ್ತದೆ. therefore √5 ಒಂದು ಏನ್ ಬರ್ತಾರೆ, √5 ಒಂದು ಅಭಾಗಲಬ್ಧ ಸಂಖ್ಯೆ. ಸ್ಟಾಪ್. ಸ್ಟಾರ್ಟ್. 5 p ಮತ್ತು q ಗಳ ಸಾಮಾನ್ಯ ಅಪವರ್ತನವಾಗಿದೆ. therefore ನಮ್ಮ ಊಹೆ ತಪ್ಪು. therefore √5 ಒಂದು ಅಭಾಗಲಬ್ಧ ಸಂಖ್ಯೆ. ಬಹಳ ಸಿಂಪಲ್ ನೋಡಿ, ಇನ್ನೊಂದು ಟೈಮ್ ನಾ ಹೇಳ್ಬಿಡ್ತೀನಿ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದಾರೆ. ಊಹೆ ಮಾಡ್ಕೊಂತೀವಿ, ಅಜುನ್ಷನ್ ಮಾಡ್ಕೊಂತ ಇದೀವಿ, √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ತಿಳ್ಕೊಳ್ಳೋಣ. ಸೊ ಭಾಗಲಬ್ಧ ಅಂತ ತಗೊಂಡಾಗ ನಾವು p/q ಫಾರ್ಮ್ ತಗೊಂತೀವಿ. p/q ಫಾರ್ಮ್ ಅಂದ್ರೆ p, q is belongs to z, q is not equal to 0, p q is equal to 1 ಈ ಬ್ರಾಕೆಟ್ ಬರೀಬೇಕು. ಇಲ್ಲಿ ಈ q ಈ ಸೈಡ್ ಬಂದಾಗ ಏನಾಯ್ತು, ಗುಣಾಕಾರ ಇದ್ದು ಭಾಗಾಕಾರ ಇದ್ದು ಗುಣಾಕಾರ ಆಯ್ತು. ಸೊ 5q is equal to p. ಎರಡು ಕಡೆ ವರ್ಗ ಮಾಡಿಲಾಗಿ ಅಂದಾಗ ಇವೆರಡು ಕಡೆ ಸ್ಕ್ವೇರ್ ತಗೊಂತೀವಿ. ನೋಡಿ ಸ್ಕ್ವೇರ್ ತಗೊಂಡ್ವಿ. ಈ ಸ್ಕ್ವೇರ್ ತಗೊಂಡಾಗ ಇದು √5 ಇದ್ದು 5 ಆಯ್ತು, q² ಆಯ್ತು, p² ಆಯ್ತು. ಇಲ್ಲಿ ಈ 5 p² ಅನ್ನು ಭಾಗಿಸುತ್ತದೆ, 5 p ಅನ್ನು ಕೂಡ ಭಾಗಿಸುತ್ತದೆ. ಹೌದಾ. ಸೇಮ್ 5 p ಅನ್ನು ಕೂಡ ಭಾಗಿಸುತ್ತೆ ಪ್ರಮೇಯದ ಪ್ರಕಾರ. ಇಲ್ಲಿ ನಾವೇನ್ ತಗೊಂಡ್ವಿ, 5 p is equal to 5m ಆಗಿರಲಿ ಅಂತ ತಗೊಂಡ್ವಿ. ಸೊ 5q² is equal to p², 5q² is equal to 5m ಹೋಲ್ ಸ್ಕ್ವೇರ್. ಈ p ಇದ್ದಲ್ಲೇ 5m ಹಾಕಿದ್ವಿ. ಈ 5m ಅಂದ್ರೆ 25m² ಆಯ್ತು. therefore 5q² ಭಾಗಿಸುತ್ತದೆ, ಹಂಗೆ 5q ಅನ್ನು ಕೂಡ ಭಾಗಿಸುತ್ತದೆ. ಇಲ್ಲಿ 5 p ಮತ್ತು q ಗಳ ನೋಡಿ, ಇದು 5 q ಕೂಡ ಹೌದು, ಆಮೇಲೆ p ಕೂಡ ಹೌದು. ಸಾಮಾನ್ಯ ಒಂದು ಅಪವರ್ತನ ಆಗೈತಿ. ಸೊ ಆದ್ದರಿಂದ ನಮ್ಮ ಊಹೆ ತಪ್ಪು. ನಮ್ಮ ಊಹೆ ಏನ್ ಮಾಡಿದೀವಿ ನಾವು, ಅಭಾಗಲಬ್ಧ ಸಂಖ್ಯೆ ನೀವು ಸಾಧಿಸಬೇಕಾದ್ರೆ ನಾವು ಫಸ್ಟ್ ತಗೊಂಡಿದ್ದು ಊಹೆ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಂಡಿದ್ವಿ. ಇದು ಆಗಿಲ್ಲ, ಇದು ಏನಾಯ್ತು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ಯಾವುದು ಅಭಾಗಲಬ್ಧ ಸಂಖ್ಯೆ. therefore √5 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ಎಕ್ಸಾಮ್ ದಾಗ ಗ್ಯಾರಂಟಿ ಬೋದೈತಿ ಕ್ವಶನ್ಸ್. ಓಕೆ, ಬರ್ಕೋದು. ಸೊ ಎರಡನೇದು ಕ್ವಶನ್, 3 + 2√5 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ನಿರೂಪಿಸಿ. ಸೇಮ್. ಸೊ ಫಸ್ಟ್ ಏನ್ ತಗೊಂತೀವಿ ನಾವು, ಊಹೆ ಮಾಡ್ಕೊಂತೀವಿ. 3 + 2√5 ಒಂದು
ಭಾಗಲಬ್ಧ ಸಂಖ್ಯೆ ಆಗಿರಲಿ. 3 + 2 √ 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಸೊ ಇಲ್ಲೇನಾಯ್ತು, 3 + 2 √ 5 is equal to P/Q, where P and Q belongs to Z, Q is not equal to 0. ಹಾಗೆ P ಮತ್ತು Q is equal to ಏನಿರ್ತೈತಿ, 1 ಇರ್ತೈತಿ. ಈ ಸ್ಟೆಪ್ ನೀವು ಎಲ್ಲರಿಗೂ ಬರೆಯಕ್ ಬಂತು. ಈಗ ಸ್ವಲ್ಪ ನೋಡಿ, 2 √ 5 is equal to P/Q -3. ಈ ಪ್ಲಸ್ 3 ಸೇರಿದಾಗ ಏನಾಯ್ತು, -3 ಆಯ್ತು. ಸೊ 2 √ 5 is equal to ಲಸ ಏನಾಯ್ತು, Q ಆಯ್ತು. ಇದಕ್ಕೆ 1 ರಿಂದ ಇದಕ್ಕೆ Q ಇಂದ, ಸೊ P - 3Q. √5 is equal to ಈ 2 ಗುಣಾಕಾರ ಈ ಸೈಡ್ ಬಂದಾಗ ಏನೈತೆ, ಭಾಗಾಕಾರ ಆಗುತ್ತೆ. ಅಂದ್ರೆ P - 3Q/2Q. ಇಲ್ಲಿ ಮಟ್ಟ ಅರ್ಥ ಆಯ್ತು. ಮುಂದೆ ನೋಡಿ, ಇಲ್ಲಿ ಏನ್ ಬರ್ತದ, therefore P - 3Q / 2Q ಒಂದು ಭಾಗಲಬ್ಧ ಸಂಖ್ಯೆ ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. therefore ನಮ್ಮ ಊಹೆ ತಪ್ಪು. 3 + 2 √ 5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ನಿಮ್ಗೆ ಇದ ಪ್ರೂವ್ ಮಾಡ್ಬೇಕಾಯ್ತು, ಅದನ್ನ ಪ್ರೂವ್ ಮಾಡಿ. ಓಕೆ, ಬರ್ಕೊಡಿ. ಈಗ ಥರ್ಡ್ ಮೇನ್ ಫಸ್ಟ್ ಒನ್ 1/√2. ಅವ್ರೇನ್ ಕೇಳಿದ್ರೆ 1/√2 ಒಂದು ಅಭಾಗಲಬ್ಧ ಸಂಖ್ಯೆ ನಿರೂಪಿಸಿ. ಬಹಳ ಸಿಂಪಲ್, ನಾ ತಗೊಂತೀನಿ 1/√2 × √2 / √2. ನಾ ಈ √2 ಛೇದ ಇದ್ದಿದ್ದು ಅಕಣಿಗೊಳಿಸ್ತಾ ಇದ್ದೀನಿ. ಇದೇನಾಗೈತೆ, √2 × √2 √4. ಸ್ಕ್ವೇರ್ ರೂಟ್ ಆಫ್ 4 is 2. √2 √4 ಆಗುತ್ತೆ. 4ರ ವರ್ಗಮೂಲ ಏನು, 2. ಓಕೆ, ಇಲ್ಲಿ ಒಂದು ಬಹಳ ಸಿಂಪಲ್ ಇರ್ತೈತಿ. ನಾವೇನ್ ತಗೊಂತೀವಿ, ಊಹೆ ಮಾಡ್ಕೊರಿ. ಬೇಡ, 1 ನಿಮಿಷ. ನಾವೆಷ್ಟು ಡಿಜಿಟಲೈಸ್ಡ್ ಹೋಗ್ಲಿ, ಎಲ್ಲ ಹೋಗ್ಲಿ, ನಾವು ಸಣ್ಣವರಿದ್ದಾಗ ಕಲ್ತಿದ್ದು ಬ್ಲಾಕ್ ಬೋರ್ಡ್ ಮೇಲೆ. ಈಗ ಹೊಸ ಬಂದಿದ್ದೆ ಯಾವುದು, ಗ್ರೀನ್ ಬೋರ್ಡ್. ಈ ಬ್ಲಾಕ್ ಬೋರ್ಡ್, ಗ್ರೀನ್ ಬೋರ್ಡ್ ಆಗ ಏನ್ ನಾವು ಕಲಿಸ್ತೇವಲ್ಲ, ಇಷ್ಟು ಕಲ್ಸೋಷ್ಟು ನಿಜ ಆ ಡಿಜಿಟಲ್ ಬೋರ್ಡ್, ಪ್ಯಾನಲ್ ಬೋರ್ಡ್ ಅದಾಗ ಯಾವ್ದು ಬರಲ್ಲ. ಆದ್ರೂ ನಾವೀಗ ಹೊಸ ಅಪ್ಡೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಮಾಡ್ಕೋಬೇಕಾನೆ. ನೋಡೋಣ, ನೆಕ್ಸ್ಟ್ ನಮ್ದು ಒಂದು ಪ್ಯಾನಲ್ ಬರುತ್ತೆ. ಆ ಪ್ಯಾನಲ್ದಾಗ ನೀವು ಡಿಜಿಟಲೈಸ್ ಕೂಡ ಕಲ್ಸಕ್ ಟ್ರೈ ಮಾಡ್ತೀವಿ. ಬಟ್ ಆದಷ್ಟು ನಮ್ಮ ಪ್ರೀತಿಯ ಈ ಗ್ರೀನ್ ಬೋರ್ಡ್ ಮೇಲೆ ಕಲ್ಸಕ್ ಟ್ರೈ ಮಾಡ್ತೀವಿ. ಓಕೆ, ಥರ್ಡ್ ಮೇನ್ ಒಳಗೆ ಏನ್ ಕೊಟ್ಟಿದ್ದಾರೆ, 1/√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಿರೂಪಿಸಿ ಅಂತ ಕೊಟ್ಟಾರ. ನಾ ಏನ್ ತಗೊಂತೀವಿ, ಊಹೆ ತಗೊಂತೀವಿ. ಏನಂತ, 1/√2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇಷ್ಟಂತ ಫಸ್ಟ್ ಸ್ಟೆಪ್ ನೀವು ಎಲ್ಲರಿಗೂ ಬರೆಯಕ್ ಬಂದ್ಬಿಡಿ. ಓಕೆ, ನೆಕ್ಸ್ಟ್ 1/√2 ಇದ್ದು √2/√2 ತಗೊಂತೀವಿ. ನಿಮ್ಗೆ ಈಸಿಯಾಗಿ ಅಂತೇಳಿ ನಾವು ತಗೊಂತಾ ಇರೋದು √2/2. ಅಂಶ ಮತ್ತು ಛೇದಕ √2 ಇಂದ ಗುಣಿಸಲಾಗಿ. ಅವಾಗ ಇದೇನಾಗುತ್ತೆ, 1 × √2 √2 ಆಯ್ತು. √2 × √2
√4 ಆಗುತ್ತಾ, √4 ಆಗೈತಿ. ಈ 4ರ ವರ್ಗಮೂಲ ಏನಾಗುತ್ತಾ, 2 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ತಗೋಣ. ಈ ಪಿ ಬೈ ಕ್ಯೂ ಅಂದ್ರೆ ಪಿ ಅಂಡ್ ಕ್ಯೂ ಬಿಲಾಂಗ್ಸ್ ಟು ಝಡ್, ಕ್ಯೂ is not equal to 0, ಮತ್ತೆ ಪಿ ಕ್ಯೂ is equal to 1. ಈ ಸ್ಟೆಪ್ ನಿಮ್ಗೆ ಎಲ್ಲರಿಗೂ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈ 2 ಇತ್ತಾಗ ಹೋದಾಗ √2 is equal to 2p by q ಆಕೈತಿ. ಈ ಭಾಗಾಕಾರ ಈ ಸೈಡ್ ಹೋದಾಗ ಗುಣಾಕಾರ ಆಯ್ತು. ಆಲ್ಮೋಸ್ಟ್ ಲೆಕ್ಕ ಮುಗ್ದಂಗಾಯ್ತು ನೋಡ್ರಿ. therefore 2p by q ಒಂದು ಭಾಗಲಬ್ಧ ಸಂಖ್ಯೆ ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ. ಹೌದಾ, ಇಷ್ಟು ಬಂದ್ಮೇಲೆ ನಮ್ಮ ಊಹೆ therefore ನಮ್ಮ ಊಹೆ ತಪ್ಪು. 1/√2 ಒಂದು ಅಭಾಗಲಬ್ಧ ಸಂಖ್ಯೆ. ಆಯ್ತಾ, ಇಷ್ಟ ಇದೆ, ಬಹಳ ಸಿಂಪಲ್. ಆಕ್ಚುಲಿ ಇದು ನೀವು ಡೈರೆಕ್ಟ್ ಹಿಂಗ ತಗೊಂಡು ಮಾಡಕ್ ಹೋಗ್ಬರ್ತೈತಿ. ಇದು ತಗೊಂಡ್ ಮಾಡಿದ್ರೆ ಮತ್ತೆ ಈ ಸ್ಟೆಪ್ ಮಾಡ್ಬೇಕೈತಿ. ಸೊ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ ನಾ ಏನ್ ಮಾಡಿದೆ, ಡೈರೆಕ್ಟ್ ತಗೊಂಡಿದ್ದೀನಿ. ಆಯ್ತಾ, 1/√2 ಏನ್ ಮಾಡಿದೆ, √2 ಇಂದ ಕಣಿಗೊಳಿಸಿದ್ವಿ. ಏನಾಯ್ತು, √2/2 ಆಯ್ತು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಆಸ್ ಇಟ್ ಇಸ್ ಮತ್ತೆ ಬರೀತೀವಿ. ಈ 2 ಡಿವೈಡೆಡ್ ಬೈ ಇದು ಭಾಗಾಕಾರ ಇದ್ದು ಈ ಸೈಡ್ ಹೋದಾಗ ಏನಾಯ್ತು, ಗುಣಾಕಾರ ಆಯ್ತು. ಸೊ √2 is equal to 2p by q ಆಯ್ತು. ಆಸ್ ಇಟ್ ಇಸ್ ಬರೀತೀರಿ, 2p by q ಒಂದು ಭಾಗಲಬ್ಧ ಸಂಖ್ಯೆ ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ನಮ್ಮ ಊಹೆ ತಪ್ಪು. 1/√2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಆಯ್ತಾ, ಡನ್. ನೆಕ್ಸ್ಟ್ ಬಂದ್ಬಿಟ್ಟು 7√5 ಥರ್ಡ್ ಮೇನ್, ಸೆಕೆಂಡ್ ಒನ್ ಏನಿತ್ತು 7√5. ಇದು ಬಹಳ ಈಸಿ. ಮತ್ತೆ ಆಸ್ ಇಟ್ ಇಸ್ ಒಂದು ಊಹೆ ಮಾಡ್ಕೋಣ. ಏನು, 7√5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಆಯ್ತಾ, therefore 7√5 is equal to p by q. p comma q belongs to z. Z ಗೆ ಸೇರಿದೆ. so q is not equal to 0. so p comma q is equal to 1. ಆಯ್ತಾ, ಇಲ್ಲಿ √5 is equal to p divided by ಈ 7 ಗುಣಾಕಾರ ಇದ್ದು ಈ ಸೈಡ್ ಬಂದಾಗ ಏನೈತಿ, ಭಾಗಾಕಾರ ಆಯ್ತು. ಗುಣಾಕಾರ ಇದ್ದು ಈ ಸೈಡ್ ಬಂದಾಗ ಏನೈತೆ, ಭಾಗಾಕಾರ. therefore p by 7q ಒಂದು ಭಾಗಲಬ್ಧ ಸಂಖ್ಯೆ ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. therefore ನಮ್ಮ ಊಹೆ ತಪ್ಪು. therefore 7√5 ಒಂದು ಅಭಾಗಲಬ್ಧ ಸಂಖ್ಯೆ. ಬಹಳ ಸಿಂಪಲ್. ಆಯ್ತಾ, ಬರ್ಕೊಡಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಥರ್ಡ್ ಮೇನ್ ಒಳಗ ಥರ್ಡ್ ಒನ್ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನಿರೂಪಿಸಿ ಅಂತ ಕೊಟ್ಟಾರೆ. ಸೊ ಮತ್ತೆ ನಾ ತಗೊಂತೀನಿ ಆಸ್ ಇಟ್ ಈಸ್ ಊಹೆ 6 + √2 ಒಂದು
ಭಾಗಲಬ್ಧ ಸಂಖ್ಯೆ ಆಗಿರಲಿ. Therefore 6 plus root 2 is equal to p by q, where p comma belongs to z, q is not equal to 0, pq is equal to 1. ಆಯ್ತಾ ನೋಡ್ರಿ, root 2 is equal to p by q minus 6 plus 6 ಈ ಸೈಡ್ ಬಂದ್ರೆ ಮೈನಸ್. ಸೊ root 2 is equal to LCM q ಆಗುತ್ತೆ, ಇದು p minus 6q ಆಗುತ್ತೆ. Therefore p minus 6q by q ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ, ಆದರೆ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ. Therefore ನಮ್ಮ ಊಹೆ ತಪ್ಪು. ಏನಪ್ಪ ನಮ್ಮ ಊಹೆ ತಪ್ಪು ಅಂದ್ರೆ 6 plus root 2 ಒಂದು ಅಭಾಗಲಬ್ಧ ಸಂಖ್ಯೆ. ಈಸಿ ಡನ್. ಈಗ ಇದ್ರಾಗ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿದ್ದು ಯಾವುದು? ಇವುಗಳನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟರು. ಓಕೆ, ಸೊ ಫಸ್ಟ್ ಒನ್ ಏನೈತಿ? root 2, second one root 3, third one root 5, fourth one root 7, fifth one root 11. ಇವಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಇವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಬಹಳ ಸಿಂಪಲ್. ಈಗೊಂದು ಮೆಥಡ್ ಹೇಳ್ಬಿಡ್ತೀನಿ ನಾನು. ಓಕೆ, ಏನಪ್ಪಾ, ಒಂದು ರೂಟ್ 2 ಅಂತವ್ರಿ, ಊಹೆ ಬರ್ಕೊಡಿ. ಫಸ್ಟ್ ಯಾವುದು ಊಹೆ ಏನ್ ಬರ್ಕೊಂತೀರಿ? ರೂಟ್ 2 ರೂಟ್ 3 ರೂಟ್ ಯಾವ್ದ ತಗೋರಿ, ಒಂದು ಭಾಗಲಬ್ಧದ ಸಂಖ್ಯೆ ಆಗಿರಲಿ ಅಂತ ತಗೊಂತೀರಿ. ಓಕೆ, ಹಂಗ ಸೇಮ್ ರೂಟ್ 2 ಈಸ್ ಈಕ್ವಲ್ ಟು ಏನ್ ತಗೊಂತೀರಿ? ಈ ಪಿ ಬೈ ಕ್ಯೂ ಫಾರ್ಮ್ಲಾ ತಗೊಂತೀರಿ. ಪಿ ಬೈ ಕ್ಯೂ ಫಾರ್ಮ್ಲಾ ತಗೊಂಡು ಅದೇನ್ ಬರ್ತೀರಿ? ಪಿ ಕಾಮಾ ಕ್ಯೂ ಬಿಲಾಂಗ್ಸ್ ಟು ಝಡ್ ಅಂಡ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಅಂಡ್ ಪಿ ಕ್ಯೂ ಈಸ್ ಈಕ್ವಲ್ ಟು 1. ಈ ಸ್ಟೆಪ್ ಮೇಲಾಗಿ ಬರಕ್ ಬರೀ. ಓಕೆ, ಆಮೇಲೆ ತಗೊಂಡು ಇದನ್ನ ತಗೊಂಡು ಈಚೆ ಕಡೆ ಕಳಿಸ್ತೀರಿ. ಇದೇನಾಗುತ್ತ? 2 root 2 q is equal to p ಸಮಥಿಂಗ್ ಆಗುತ್ತದೆ. ಇದು ಆದ್ಮೇಲೆ ಏನ್ ಮಾಡ್ತೀರಿ? ಎರಡು ಕಡೆ ವರ್ಗ ಮಾಡಲಾಗಿ, ವರ್ಗ ಮಾಡಲಾಗಿ ಅಂತ ಬಂದಾಗ ಏನ್ ಬರುತ್ತೆ? ಇದು ರೂಟ್ 2 ಇದ್ದದ್ದು ರೂಟ್ 2 q ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು p ಸ್ಕ್ವೇರ್. ಇಷ್ಟೆಲ್ಲ ಸ್ಟೆಪ್ಸ್ ಬರುತ್ತೆ. ಮತ್ತೆ ಇದೇನಾಗುತ್ತೆ? 2q ಸ್ಕ್ವೇರ್ ಈಸ್ ಈಕ್ವಲ್ ಟು p ಸ್ಕ್ವೇರ್ ಬರೀತಿ. ಇದು ಬರೋದ್ಮೇಲೆ ಮತ್ತೆ ಏನ್ ಬರೀತಾರ? q ಸ್ಕ್ವೇರ್ ಈಸ್ 2 p ಸ್ಕ್ವೇರ್ ಭಾಗಿಸುತ್ತದೆ, 2 p ಅನ್ನು ಭಾಗಿಸುತ್ತದೆ. ಹೌದಾ? ಇದು ಬರೋದ್ಮೇಲೆ ಏನ್ ಬರೀತೀರಿ? ನೆಕ್ಸ್ಟ್ p ಈಸ್ ಈಕ್ವಲ್ ಟು 5m ತಗೊಂತೀರಿ. ಏನು? p ಈಸ್ ಈಕ್ವಲ್ ಟು 5m ತಗೊಂತೀರಿ. ಮತ್ತೆ ಸ್ಕ್ವೇರ್ ಆಗುತ್ತೆ. ಮತ್ತೆ ಅದನ್ನೇನ್ ಮಾಡ್ತೀರಿ? ಸ್ಕ್ವೇರ್ ಮಾಡಿದಾಗ ಇದು ರೂಟ್ 2 ಸ್ಕ್ವೇರ್ ಈಸ್ ಈಕ್ವಲ್ ಟು, ಸೊ 2q ಈಸ್ ಈಕ್ವಲ್ ಟು p ಸ್ಕ್ವೇರ್, 2q ಸ್ಕ್ವೇರ್ ಈಸ್ ಈಕ್ವಲ್ ಟು 5m ಹೋಲ್ ಸ್ಕ್ವೇರ್ ಬರ್ತೀರಿ. ಇದು ಬರದ ಮೇಲೆ ಮತ್ತೆ 5 q ಸ್ಕ್ವೇರ್ ಅನ್ನು ಭಾಗಿಸುತ್ತದೆ, 5 q ಅನ್ನು ಕೂಡ ಭಾಗಿಸುತ್ತದೆ. ಇಲ್ಲಿ 5 ಎರಡಕ್ಕೂ ಯಾವುದು? p ಮತ್ತೆ q ಗಳಿಗೆ ಸಾಮಾನ್ಯ ಅಪವರ್ತನವಾಗಿದೆ. ಇದನ್ನ ಬರಿಬೇಕಾದ್ರೆ ಬರಿಬೇಕು 5, p ಮತ್ತು q ಗಳಿಗೆ ಸಾಮಾನ್ಯ ಅಪವರ್ತನವಾಗಿದೆ ಅಂತ ಬರೆದ ಮೇಲೆ ನೆಕ್ಸ್ಟ್ ಏನ್ ಬರ್ತೀರಿ? ನಮ್ಮ ಊಹೆ ತಪ್ಪು, ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರ್ತೀರಿ. ಓಕೆ, ಇದಾದ್ಮೇಲೆ ನೀವು ರೂಟ್ 3 ತಗೊಂಡ್ರೆ ಇಲ್ಲಿ ರೂಟ್ 3 ಹಾಕ್ತೀರಿ, ಇಲ್ಲಿ ಇಲ್ಲಿ 3 ಹಾಕ್ತೀರಿ, ಇದು 3 ಹಾಕ್ತೀರಿ, ಇದು 3 ಹಾಕ್ತೀರಿ. ಇಲ್ಲಿ ಏನ್ ಮಾಡ್ತೀರಿ? ಇದು
3 ಹಾಕ್ತೀವಿ. 2 ಬಂದ್ರೆ 2, 3 ಬಂದ್ರೆ 3, 5 ಬಂದ್ರೆ 5. ಇದು ನೋಡ್ರಿ, ಇದು 3 ಹಾಕ್ತೀರಿ, ಇದು 3 ಆಯ್ತು, ಇದು 3 ಆಯ್ತು, ಇಲ್ಲಿ 3 ಆಯ್ತು. ಬಹಳ ಸಿಂಪಲ್. ಹಂಗ 3, 5, 7, 11 ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಇದು ಆದ್ಮೇಲೆ ಇನ್ನೂ ಒಂದು ಐತಿ ಸೇಮ್. ಏನಪ್ಪಾ, 3 ಪ್ಲಸ್ ರೂಟ್ 5, 5 ಪ್ಲಸ್ ರೂಟ್ 3, 5 ಮೈನಸ್ ರೂಟ್ 3, 6 ಮೈನಸ್ ರೂಟ್ 5. ಹಿಂಗ್ ಸಮಥಿಂಗ್ ಯಾವ್ದಾರ ಕೊಡ್ಲಿ, ಇವು ಸ್ಟೆಪ್ ಸೇಮ್ ಬರ್ತಾವ. ಫಸ್ಟ್ ಏನ್ ಬರ್ಕೊಂತೀರಿ, ಊಹೆ ಅಂತ ಬರ್ಕೊಂತೀರಿ. ಊಹೆ ಅಂತ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ, ಸ್ವಲ್ಪ ನೀರು ಕುಡಿತೀನಿ. ಯಾಕಂದ್ರೆ ಹೇಳಿ ಹೇಳಿ ಗಂಟ್ಲು ಆಗ್ತಂದ್ರೆ ನಾ ಏನೋ ಪ್ರೊನೌನ್ಸ್ ಮಾಡ್ತೀನಿ, ನಿಮ್ಗೆ ಅದೇನೋ ಅರ್ಥನೇ ಆಗಲ್ಲ. ಓಕೆ, ಊಹೆ ಅಂತ ತಗೊಂಡ್ಮೇಲೆ 3 ಪ್ಲಸ್ ರೂಟ್ 5 ಇತ್ತಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಂತೀರಿ. ಇದು ನೆಕ್ಸ್ಟ್ ಸ್ಟೆಪ್ ಏನ್ ತಗೊಂತೀರಿ, 3 ಪ್ಲಸ್ ರೂಟ್ 5 ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಆಸ್ ಇಟ್ ಇಸ್ ಸೇಮ್ ಬರ್ತೀರಿ. ಆಮೇಲೆ ಈ 3 ಇತ್ತ ಕಳಿಸ್ತೀರಿ, ಪ್ಲಸ್ ಇದು ಮೈನಸ್ ಆಗೈತಿ. ಆದ್ರೆ ಇಲ್ಲಿ 5 ಮೈನಸ್ ರೂಟ್ 3 ಇದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ತಗೋಬೇಕೈತಿ. ಯಾಕಂದ್ರೆ ಇಲ್ಲಿ 3 ಪ್ಲಸ್ ರೂಟ್ 5 ಇದೆ, ಈ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಬಹಳ ಸಿಂಪಲ್, ಇದನ್ನ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ, ರೂಟ್ 5 ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ 3 ತಗೊಂತೀವಿ. ಓಕೆ, ಹಿಂಗಿದ್ದಾಗ ಏನಕ್ಕೈತಿ, ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಬರುತ್ತಲ್ಲ, 5 ಮೈನಸ್ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ರೂಟ್ 3 ತಗೊಂತೀವಿ. ಈಗ ಮೈನಸ್ ರೂಟ್ 3 ಇತ್ತಾಗ ಹೋದ್ರೆ ಪ್ಲಸ್ ಆಗುತ್ತಾ, ಪಿ ಬೈ ಕ್ಯೂ ಇತ್ತ ಬಂದಾಗ ಮೈನಸ್ ಆಗುತ್ತೆ. ಇಲ್ಲಿ ಏನಾಯ್ತು, ರೂಟ್ 5 ಆಲ್ರೆಡಿ ಪ್ಲಸ್ ಐತಿ, ಸೊ ಅದರಿಂದ ನಾವೇನ್ ಮಾಡ್ತೀವಿ, ಈ 3 ಈ ಸೇರಿ ಕಳಿಸ್ತೀವಿ. ಬಹಳ ಸಿಂಪಲ್. ಸೊ ಇದೇನಾಯ್ತು, ಈಗ ರೂಟ್ 5 ಇಸ್ ಈಕ್ವಲ್ ಟು ಕ್ಯೂ 5 ಮೈನಸ್ 3 ಕ್ಯೂ. ಕ್ಲಿಯರ್? ಇಲ್ಲಿ ಏನಾಗುತ್ತೆ, 5 ಕ್ಯೂ ಮೈನಸ್ ಪಿ ಡಿವೈಡೆಡ್ ಬೈ ಕ್ಯೂ ಇಸ್ ಈಕ್ವಲ್ ಟು ರೂಟ್ 3. ನೋಡಿ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ ಇವೆರಡರದು. ಬಟ್ ಏನೇ ಇದ್ರು ನಮ್ಗೆ ಇಲ್ಲಿ ಪ್ಲಸ್ ಬರ್ಬೇಕು, ರೂಟ್ ಇದ್ದಲ್ಲಿ ಪ್ಲಸ್ ಬರ್ಬೇಕು, ದಟ್ಸ್ ಆಲ್. ಅದಾದ್ಮೇಲೆ ಮತ್ತು ಇದು ಟೋಟಲಿ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ, ಆದರೆ ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ನಮ್ಮ ಊಹೆ ತಪ್ಪು. ಸೇಮ್ 3 ಪ್ಲಸ್ ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳಿ ನಿರೂಪಿಸಿದ್ವಿ, ನಾವು ಸಾಧನೆ ಮಾಡಿದ್ವಿ. ಇಷ್ಟ. ಇವು ಫಿಕ್ಸ್ ಕ್ವಶನ್. ಯಾವೆಲ್ಲ ಫಿಕ್ಸ್ ಕ್ವಶನ್ ಬರ್ತಾವನ್ನ ಹೇಳಿದೆ ಆಗಲೇ, ರೂಟ್ 2, ರೂಟ್ 5, ರೂಟ್ 7, ರೂಟ್ 11, ರೂಟ್ 3, ಈಗೆಲ್ಲ ಒಂದು ಫಿಕ್ಸೆಡ್ ಕ್ವಶನ್ ಬರ್ತಾವ. ಅದ್ರ ಜೊತೆ ಇವೆಲ್ಲ ಒಂದು ಫಿಕ್ಸ್ ಕ್ವಶನ್ಸ್ ಬರ್ತಾವ. ಇವನು ಕೂಡ ಇವು ಪ್ರಾಕ್ಟೀಸ್ ಮಾಡ್ರಿ, ಗ್ಯಾರಂಟಿ ಕ್ವಶನ್ಸ್. ಇದಕ್ಕೆ ಈ ಚಾಪ್ಟರ್ಗೆ ಏನು ನಿಮ್ಗ ಮಾರ್ಕ್ಸ್ ಅದಾವ ಬ್ಲೂ ಪ್ರಿಂಟ್ ಪ್ರಕಾರ, ಅದನ್ನ ಪಕ್ಕ ನಿಮ್ಮ ಪಾಕೆಟ್ನಾಗ ಇದ್ದಂಗೆ. ಓಕೆ, ಭಾಳ ಈಸಿ ಚಾಪ್ಟರ್ ಐತಿ, ಸಣ್ಣ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು.